ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಇನ್ನು 18 ದಿನದಲ್ಲಿ ತಾವೆಲ್ಲ ಪರೀಕ್ಷೆಯನ್ನು ಬರೆದು ನಿಮ್ಮ ನಾಳೆಯ ಕನಸುಗಳಿಗೆ ಬೇಕಾದಂತಹ ಪೂರ್ವ ತಯಾರಿಗೆ ಮುನ್ನುಡಿ ಬರೆಯುತ್ತಿದ್ದೀರಿ. ಆ ಪರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೆ ಯಶಸ್ಸು ಸಿಗಲಿ, ನಿಮ್ಮ ಕನಸುಗಳು ನನಸಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ನಾನು ಶುಭ ಹಾರೈಸ್ತೇನೆ. ಮತ್ತು ನೀವೆಲ್ಲ ವಯಸ್ಸಿನಲ್ಲಿ ದೊಡ್ಡವರಿರೋದ್ರಿಂದ ಈಗಾಗಲೇ 10-12 ವರ್ಷ ಶಾಲಾ ಕಾಲೇಜುಗಳಲ್ಲಿ ಕಲಿತಿರೋದ್ರಿಂದ ಅಲ್ಲಿ ನಿಮ್ಮ ಗುರುಗಳು, ಮನೆಯಲ್ಲಿ ನಿಮ್ಮ ಹೆತ್ತವರು ಮತ್ತು ನಿಮ್ಮ ಸ್ವಂತ ಅನುಭವಗಳಿರ್ತಾವಲ್ಲ, ಅವುಗಳನ್ನು ನೀವು ಜೋಪಾನವಾಗಿ ಪರಿಪಾಲನೆ ಮಾಡಿದರೆ ಬಾಕಿ ಯಾವ ಪ್ರೇರಣಾತ್ಮಕ ಅಂಶಗಳು ನಿಮ್ಮನ್ನು ಯಶಸ್ಸಿಗೆ ಕೊಂಡುಕೊಂಡು ಹೋಗುವ ಅವಶ್ಯಕತೆ ಇರೋದಿಲ್ಲ. ಬಹಳ ಜನ ಎಡುವುದು ಎಲ್ಲಿ ಅಂದರೆ ಸಮೀಪದಲ್ಲೇ ಇರುವಂಥ ಸಂಗತಿಗಳನ್ನು ಉಪೇಕ್ಷೆ ಮಾಡ್ತಾರೆ. ಹೆಚ್ಚು ಕಡಿಮೆ 2 ವರ್ಷದಲ್ಲಿ 6 ಜನ ಗುರುಗಳು 100 ವಿಷಯಗಳನ್ನು ಹೇಳಿರ್ತಾರೆ. PU ಲೆಕ್ಕದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಆಗ ಅವರು ಹೇಳೋ ಮಾತುಗಳನ್ನು ಆ ಸಂದರ್ಭದಲ್ಲಿ ಉಪೇಕ್ಷೆ ಮಾಡಿ ಬೇರೆ ಎಲ್ಲೋ ನಿರೀಕ್ಷೆಯನ್ನು ಮಾಡ್ತಿರ್ತಾರೆ. ಕಾಲೇಜಿನಲ್ಲಿ ಬಿಡಿ, ಮನೆಯಲ್ಲಿ ಅಪ್ಪ ಅಮ್ಮ ಪ್ರತಿದಿನ ಒಂದಲ್ಲ ಒಂದು ಒಳ್ಳೆಯ ವಿಷಯವನ್ನು ಹೇಳಿರ್ತಾರೆ. ಹಾಗೆ ನೋಡಿದರೆ ಅಪ್ಪನಿಗಿಂತ ದೊಡ್ಡ ಯೂನಿವರ್ಸಿಟಿ, ಅವ್ವನಿಗಿಂತ ದೊಡ್ಡ ಯೂನಿವರ್ಸಿಟಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪ ಅಮ್ಮನಿಂದ ಕಲೀಲಾರದೆ ನಾವು ಏನು ಉಪೇಕ್ಷೆ ಮಾಡ್ತೀವಲ್ಲ, ಅದರ ಪರಿಣಾಮನೇ ನಾವು ಸೋಲಿಗೆ ಸಮೀಪ ಆಗ್ತೀವಿ. ಅಪಿ ಸೆಕೆಂಡ್ ಬೆಂಚ್ ಏನು ಹೇಳೋದಿದೆ, ನನ್ನ ಮಾತು ಕೇಳಿಸ್ಕೊ. ಅಪ್ಪ ಅಮ್ಮ ಹೇಳೋ ವಿಷಯಗಳನ್ನು ಸಣ್ಣವರಿದ್ದಾಗಿಂದ ಯಾರು ಕಾಳಜಿಯಿಂದ ಕೇಳಿಸ್ಕೊತಾರೋ ಮತ್ತು ಕೇಳಿಸಿಕೊಂಡ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರು ಜೀವನದಲ್ಲಿ ಎಡುವ ಪ್ರಸಂಗಗಳು ತುಂಬಾ ಕಡಿಮೆ. ನೀವು ಬೇಕಾದ್ರೆ ಸಾಧಕರ ಚರಿತ್ರೆಯನ್ನು ನೋಡಿ, ಯಾರ್ಯಾರು ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದಾರಲ್ಲ ಅವ್ರ ಚರಿತ್ರೆಯನ್ನು ನೋಡಿ. ಅವರು ತುಂಬಾ ದೊಡ್ಡವರಾಗೋದಕ್ಕೆ 100 ಕಾರಣಗಳಿರ್ಬೋದು, ಆದರೆ ಪ್ರಧಾನ ಕಾರಣ ಏನು ಅಂದ್ರೆ ಒಬಿಡಿಯನ್ಸ್, ಶ್ರದ್ಧೆ, ವಿಧೇಯತೆ. ಗುರುಗಳಲ್ಲಿ ವಿಧೇಯತೆ, ಹೆತ್ತವರಲ್ಲಿ ವಿಧೇಯತೆ ಮತ್ತು ಸ್ವಂತ ಬಲದ ಮೇಲೆ ವಿಧೇಯತೆ ಯಾರಿಗೆ ಇರುತ್ತೋ ಅವರನ್ನ ಸೋಲಿಸುವ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ವಯಸ್ಸಿಗೆ ಬಂದಾಗ ಇಂಥ ವಿವೇಚನೆಯನ್ನು ನಾವು ಬೆಳೆಸ್ಕೋಬೇಕು. ಒಬ್ರು ಯಾರೋ ಮಾತಾಡುವಾಗ ಬಹಳ ಸುಂದರವಾಗಿ ಮಾತಾಡಿದರು. ಬರೀ ಓದೋದು, ಬರೆಯೋದು, ಅಂಕಗಳನ್ನು ಸಂಪಾದನೆ ಮಾಡೋದು, ಪರೀಕ್ಷೆಯನ್ನು ಪಾಸ್ ಆಗೋದಷ್ಟೇ ಮುಖ್ಯ ಅಲ್ಲ. ನಾವು ಇನ್ನೂ ಒಳ್ಳೊಳ್ಳೆಯ ಗುಣಗಳನ್ನು ರೂಢಿ ಮಾಡ್ಕೋಬೇಕು. ತುಂಬಾ ಜನ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಬುದ್ಧಿವಂತರು ಇರ್ತಾರೆ, ಆದರೆ ಜೀವನದಲ್ಲಿ ಎಡುತ್ತಾರೆ. ತುಂಬಾ ಜನ ಓದು ಬರಹದಲ್ಲಿ ಹಿಂದೆ ಇರ್ತಾರೆ, ಆದರೆ ಜೀವನದಲ್ಲಿ ತುಂಬಾ ಯಶಸ್ವಿ ಇರ್ತಾರೆ. ಈಗ ತಾನೇ ಪಾಟೀಲ್ರೇ ಹೇಳಿದ ಹಾಗೆ he was getting just 45%, 45% ತಗೊಂಡವರು. 45% ತಗೊಂಡಿರೋದ್ರಿಂದ ಅವರು ಹಿಂದೆ ಇರೋ ವಿದ್ಯಾರ್ಥಿ ಅಂತ ಯಾರಾದರೂ ಅಂದಿದ್ರೆ ಅದು ಇವತ್ತು ಸುಳ್ಳು. ಯಾಕೆಂದ್ರೆ ಎಕರೆಗೆ 120 ಟನ್ ಕಬ್ಬು ಅವರು ತೆಗಿತಾರೆ. ಯಶಸ್ಸನ್ನ ಗುರುತಿಸುವಂತಹ ಸಂಗತಿಗಳು ತುಂಬಾ ವಿಭಿನ್ನ ಇರ್ತವೆ, ತುಂಬಾ ಸೂಕ್ಷ್ಮ ಇರ್ತವೆ. ಅವುಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ವ್ಯವಧಾನ ಯಾರಿಗೆ ಇರುತ್ತಲ್ಲ ಅವರು ಗೆಲ್ತಾರೆ. ಸಕ್ಸಸ್ ಇಸ್ ಟು ಈಸಿ, ಯಶಸ್ಸು ಬಹಳ ಸುಲಭ. ಸೋತವರೆಲ್ಲ ಹೇಳೋ ಮಾತೇನು, ನನ್ನ ಹಣೆ ಬರಹ ಸರಿ ಇಲ್ಲ, ನಮ್ಮಪ್ಪ ವಿದ್ಯಾವಂತ ಅಲ್ಲ, ನಮ್ಮ ಅವ್ವ ಕಲ್ತಿಲ್ಲ, ನಾವು ಹಳ್ಳಿಲಿದ್ದೀವಿ, ನಮ್ಮ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇವು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳುಗಳು. ಅದರಲ್ಲೂ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದ್ರು ಅಂದ್ರೆ ಅವರಿಗಿಂತ ದೊಡ್ಡ ಸುಳ್ಳುಗಾರರೇ ಜಗತ್ತಿನಲ್ಲಿ ಯಾರೂ ಇಲ್ಲ.
ಹಣೆ ಬರಹ ದೇವರು ಬರೆಯೋದಿಲ್ಲ, ಹಣೆ ಬರಹನ ನಿಸರ್ಗ ತಯಾರಿ ಮಾಡೋದಿಲ್ಲ, ಹಣೆ ಬರಹನ ಟೀಚರ್ಸ್ ಡಿಸೈಡ್ ಮಾಡಲ್ಲ, ಹಣೆ ಬರಹನ ಪ್ಯಾರೆಂಟ್ಸ್ ಡಿಸೈಡ್ ಮಾಡಲ್ಲ, ಹಣೆ ಬರಹನ ಸ್ವಂತ ನಾವೇ ತೀರ್ಮಾನ ಮಾಡ್ತೀವಿ. ವಿವೇಕಾನಂದರು ಅಂತಾರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಹಣೆ ಬರಹದ ನಿರ್ಮಾತೃ ನೀನೇ. ನಿನ್ನ ಭವಿಷ್ಯ ಏನಾಗಬೇಕು ಅನ್ನೋ ಆಲೋಚನೆ ನಿನ್ನ ಒಳಗಡೆ ಇರುತ್ತೋ ಆ ಆಲೋಚನೆಯನ್ನ ನೀನು ಬೆನ್ನು ಹತ್ತಿದ್ರೆ, ಆ ಆಲೋಚನೆಯನ್ನ ನೀನು ಸೋಲ ಬಿಡದೇ ಇದ್ರೆ ಏನ್ ಬೇಕಾದ ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತ ವಿವೇಕಾನಂದ ಹೇಳ್ತಾರೆ. ದಟ್ ಈಸ್ ವೈ ಬಿಲೀವ್ ದಟ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನೀಸ್. ಯಾರು ನಿಮ್ಮನ್ನ ಯಶಸ್ವಿನಂತ ಕರ್ಕೊಂಡು ಹೋಗೋದಿಲ್ಲ. ಅಫ್ಕೋರ್ಸ್ ನಿಮ್ಮ ಉಪನ್ಯಾಸಕರು ನಿಮಗೆ ಪ್ರೇರೇಪಣೆಯನ್ನು ಮಾಡಬಹುದು. ಈಗ ನೀವು ತಾನೇ ಹೇಳಿದಾಗ ಎಷ್ಟು ಸುಂದರವಾಗಿ ಮಾತಾಡಿದ್ರಿ, ನಿಮ್ಮ ಎಲ್ಲಾ ಉಪನ್ಯಾಸಕರನ್ನ ನೀವು ಗುಣಗಾನ ಮಾಡಿದ್ರಿ. ಅವ್ರೇನ್ ಮಾಡ್ಬೋದು, ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳ್ಬಹುದು ಅಷ್ಟೇ ನಿಮಗೆ. ಆದ್ರೆ ಆ ಕೆಲಸ ಮಾಡಬೇಕಾಗಿರೋದು ನೀವೇ. ಅವ್ರು ಏನೆಲ್ಲ ಹೇಳಿಯೂ ನೀವು ಕೆಲಸ ಮಾಡದೇ ಇದ್ರೆ ಅವ್ರು ಹೇಳಿರೋದೆಲ್ಲ ದಂಡ ಆಗಿಬಿಡುತ್ತೆ. ಸೆಲ್ಫ್ ಮೋಟಿವೇಶನ್ ಅಂತ ಒಂದಿದೆ, ಅಂದ್ರೆ ಸ್ವಂತ ಪ್ರೇರಣೆಯನ್ನ ತಗೋಬೇಕು. 100 ways to motivate yourself ಅಂತ ಒಂದು ಬುಕ್ ಇದೆ. ನಿಮ್ಗೆ ಓದೋ ಅಭಿರುಚಿ ಇದ್ರೆ ಒಂದು ಪುಸ್ತಕ ತಗೊಳ್ಳಿ, ಕೀಪ್ ಇಟ್ ವಿತ್ ಯು ಆಲ್ವೇಸ್. 100 ways to motivate yourself. ಅದರೊಳಗಡೆ ಒಂದು ಚಾಪ್ಟರ್ ಇದೆ, ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಲಿಸನ್ ಇಟ್ ಕೇರ್ಫುಲಿ, ಎಷ್ಟು ಚಂದ ಇದೆ ನೋಡಿ. ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಎಷ್ಟು ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ರಿ ಈ ಶಾಲೆ, ನಂಗೆ ಭಾರಿ ಖುಷಿ ಆಯ್ತು. ನನ್ಗೆ ಇಷ್ಟು ಸೆಂಡ್ ಆಫ್ ಪ್ರೋಗ್ರಾಮ್ಗೆ ಗೆಸ್ಟ್ ಆಗಿ ಹೋಗಿದ್ದೀನಲ್ಲ, ಆದರೆ ಅಷ್ಟು ಕಡಿಮೆ ಮಕ್ಕಳು, ಅಷ್ಟು ಒಳ್ಳೆ ಉಪನ್ಯಾಸಕರು, ಎಷ್ಟು ಒಳ್ಳೆ ವಾತಾವರಣ, ಎಷ್ಟು ಒಳ್ಳೆ ಕಮಿಟಿ ಇರ್ತಾರೆ ಅಲ್ರಿ. ಕಾಲೇಜಿನ ಎಲ್ಲಾ ಮಕ್ಕಳಿಗೆ ಬುಕ್ಸ್ ಕೊಡ್ತೀವಿ ಅನ್ನೋ ಕಮಿಟಿ ಇದ್ರೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಯಾವ್ದು ಇರೋದಕ್ಕೆ ಸಾಧ್ಯ ಇದೆ ಹೇಳಿ? ಅಲ್ಲ, ಯು ಆರ್ ವೆರಿ ಲಕ್ಕಿ. ಹೌ ಯು ಆರ್ ಲಕ್ಕಿ. ಸಿ, ನಿಮ್ಮ ಲೆಕ್ಚರ್ಸು ಸ್ಪರ್ಧೆಗೆ ಬಿದ್ದಿದ್ದಾರೆ, ನಾನು ಪ್ರೈಸ್ ಕೊಡ್ತೀನಿ, ನಾನು ಪ್ರೈಸ್ ಕೊಡ್ತೀನಿ, ನಾನು ಕೊಡ್ತೀನಿ ಅಂತ. ಕನ್ನಡದವರಂದ್ರೆ ಸೋಷಿಯಾಲಜಿ ಅವರು ಅಲ್ಲೇ 0 ಮಾಡ್ತಾ ಇದ್ರು. ನಂದೊಂದು ಅನೌನ್ಸ್ ಮಾಡಲಿ ಅಂತ, ನಂದು ಅಂತ ಪೊಲಿಟಿಕಲ್ನವರು, ನಂದು ಅಂತ ಇಂಗ್ಲಿಷ್ನವರು. ಡೆಫಿನೆಟ್ಲಿ ಯು ಆರ್ ಟೂ ಲಕ್ಕಿ. ಈ ಲಕ್ನ ಕನ್ವರ್ಟ್ ಮಾಡ್ಕೋಬೇಕು. ಸುಮ್ಮನೆ ಅವರು ಪ್ರಶಸ್ತಿ ಕೊಡ್ತಾರೆ, ಫೇರ್ವೆಲ್ ಫಂಕ್ಷನ್ ಆಯಿತು, ಒಳ್ಳೆ ಕಾಲೇಜಲ್ಲಿ ಇದ್ದೀವಿ, ಒಳ್ಳೆ ಪ್ರಿನ್ಸಿಪಲ್, ಒಳ್ಳೆ ಕಮಿಟಿಯವರು, ಇದರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ನಾವು ಯು ಹ್ಯಾವ್ ಟು ವರ್ಕ್. The way to work is you have to keep your eyes on prize. ಅದರೊಳಗೆ ಆ ಪುಸ್ತಕದೊಳಗಡೆ ಬಂದಿದ್ದಾರೆ. It is the best way to motivate yourself. ಯಾರು ನಿಮ್ಮನ್ನ ಪ್ರೇರೇಪಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಎಷ್ಟು ಚಂದ ಇದೆ ನೋಡಿ. ಏನ್ ನಿಮ್ ಗುರಿ ಇರುತ್ತೋ ಆ ಗುರಿ ಕಡೆ ನಿಮ್ ಗಮನ ಇದ್ದು ಬಿಟ್ರೆ 100 ಸಂಗತಿಗಳು ನಿಮ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ತಯಾರಿ ಇದ್ರು ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡಕ್ ಆಗೋದಿಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಸ್ವಾಮಿ ವಿವೇಕಾನಂದ ಏನು ಹೇಳಿದಾರಲ್ಲ, ಅದನ್ನ ತಲೆಯೊಳಗಡೆ ಇಟ್ಕೊಂಡು ನಾನು ಏನು ಮಾಡಬೇಕು, ನನ್ನ ಕನಸು ಏನು, ನನ್ನ ಹೆತ್ತವರ ಪರಿಸ್ಥಿತಿ ಏನು, ನನ್ನ ಎಂಥ ಸ್ಟೇಟಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿ ನಿಮ್ಮ ಒಳಗಡೆ ಇದ್ಬಿಟ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಸ್ಟಾರ್, ಯು ವಿಲ್ ಶೈನ್. ಗೀತೆ ಒಳಗಡೆ ಒಂದು ಮಾತಿದೆ, ಉದ್ಧರೇದಾತ್ಮನ ಆತ್ಮಾನಾಂ ಆತ್ಮಾನಾಂ ಅವಸಾದಯೇ ಆತ್ಮಾನಾಂ ಅವಸಾದಯೇ. ಎಂಥ ಮಾತು ನೋಡಿ ಮಕ್ಕಳೇ. ಈ ಜಗತ್ತಿನಲ್ಲಿ ನಿನ್ನನ್ನ ಉದ್ಧಾರ ಮಾಡುವಂತಹ ಯೋಗ್ಯತೆ ನಿನಗೆ ಮಾತ್ರ ಇದೆ. ಯು ಆರ್ ಯುವರ್ ಫ್ರೆಂಡ್ ಆಸ್ ವೆಲ್ ಆಸ್ ಯು ಆರ್ ಯುವರ್ ಎನಿಮಿ. ನಿನ್ನ ಶತ್ರು ನೀನೇ, ನಿನ್ನ ಮಿತ್ರ ನೀನೇ. ನನ್ನ ಕೈಲಿ ಆಗೋದಿಲ್ಲ ಅಂತ ನೀನಂದ್ರೆ ಯು ವಿಲ್ ಬಿಕಮ್ ಯುವರ್ ಎನಿಮಿ. ನಾನು ಮಾಡ್ತೀನಿ ಅಂತ ನೀನು ಅನ್ಕೊಂಡ್ರೆ ಯು ವಿಲ್ ಬಿಕಮ್ ಯುವರ್ ಫ್ರೆಂಡ್. ಅದಕ್ಕೆ ಈ ವಯಸ್ಸಿನಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದ್ರೆ, ನಾನು ಸಾಧಿಸ್ತೇನೆ, ನಾನು ತಿಳ್ಕೊಳ್ತೇನೆ, ನಾನು ಕಲ್ಕೊಳ್ತೇನೆ, ನಮ್ಮ ತಾಯಿ ತಂದೆ ಊರೊಳಗಡೆ ತಲೆ ಎತ್ಕೊಂಡು ಓಡಾಡೋ ಹಾಗೆ ನಾನು ಮಾಡ್ತೇನೆ, ನನಗೆ ಸಾಧ್ಯ ಇದೆ ಅನ್ನುವಂಥ ಸಕಾರಾತ್ಮಕ ಆಲೋಚನೆಗಳನ್ನೇ ತಲೆಯೊಳಗಡೆ ತುಂಬ್ಕೋಬೇಕು. ಈ ವಯಸ್ಸಿಗೆ ಒಂದು ಲಕ್ಷಣ ಇದೆ. ಏನು ಲಕ್ಷಣ ಅಂದ್ರೆ, ಒಳ್ಳೆಯದೆಲ್ಲ ಕೆಟ್ಟದ್ದು ಕಾಣಿಸ್ತದೆ, ಕೆಟ್ಟದ್ದೆಲ್ಲ ಒಳ್ಳೇದು ಕಾಣಿಸ್ತದೆ. ಯಾರಾದ್ರೂ ಒಳ್ಳೇದು 4 ಮಾತು ಹೇಳಿದ್ರೆ ಅದು ಸರಿ ಅನಿಸೋದಿಲ್ಲ ಈ ವಯಸ್ಸಿಗೆ. ಇದು ಟೀನೇಜ್ ಫೈನಲ್ ಸ್ಟೇಜ್ ಒಳಗಡೆ ನೀವಿದೆ. ಡು ಯು ನೋ ಟೀನೇಜ್? ಟೀನೇಜ್ ಅಂದ್ರೆ ಗೊತ್ತಾ? ಯಾಕೆ ಟೀನೇಜ್ ಅಂತಾರೆ ಅಂತ ಗೊತ್ತಾ? ಯಾಕೆ ಹೇಳಿ?
13, 14, teen, 15, 16, 17, 18, 19. In 1 year ಆದರೆ you will cross it. ಟೀನೇಜ್ ಫೈನಲ್ ಸ್ಟೇಜಲ್ಲಿ ನೀವು ಇರೋದ್ರಿಂದ ಈ ಏಜಲ್ಲಿ ಹಿಂಗೆ ಮನಸ್ಸು ಗೊಂದಲಕ್ಕೆ ನಮ್ಮನ್ನು ದೂಡ್ತಿರ್ತದಲ್ಲ, ಏನೇನು ಒಳ್ಳೇದಿರುತ್ತೋ ಎಲ್ಲ ಕೆಟ್ಟ ಕಾಣಿಸ್ತದೆ, ಏನೇನು ಕೆಟ್ಟ ಇರುತ್ತೋ ಎಲ್ಲ ಒಳ್ಳೇದು ಕಾಣಿಸ್ತದೆ. ಮತ್ತು ಅದರೊಳಗೂ ನಮ್ಮ ಮನಸ್ಸು ನಮ್ಮನ್ನು ಇಷ್ಟು ಕನ್ಫ್ಯೂಸ್ ಮಾಡ್ತಿರ್ತದೆ. ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಡೆಫಿನೆಟ್ಲಿ ನಾವು ಹಳ್ಳಕ್ಕೆ ಬೀಳಕ್ಕೆ ಏನೇನು ಬೇಕೋ ಎಲ್ಲದಕ್ಕೂ ನಮ್ಮನ್ನು ಪ್ರೊವೋಕ್ ಮಾಡ್ತಿರ್ತದೆ ಮನಸ್ಸು. ನಡಿ ನೋಡು ತಿಕ್ ಸರ್ಸ್, ಸೆಂಡ್ ಮಾಡು, ರಿಸೀವ್ ಮಾಡು, ಕನೆಕ್ಟ್ ಮಾಡು ಅಂತಿರ್ತದೆ ಮೈಂಡ್, ಅವರ್ ಮೈಂಡ್. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಉದ್ಧರೇದಾತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಎಂಥ ಮಾತಿದು! ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ನಾವು ಯು ಹ್ಯಾವ್ ಟು ಟ್ರೈನ್ ಅಪ್ ಯುವರ್ ಮೈಂಡ್. ಹೆಂಗೆ ನಿಮ್ಮ ಮನಸ್ಸು ನೀವು ತರಬೇತಿ ಮಾಡ್ಕೋಬೇಕು ಅಂದರೆ, ಏನೇ ಪ್ರಲೋಭನೆಗಳಿದ್ರೂ ಕೂಡ, ಏನೇ ಅಡಚಣೆಗಳಿದ್ರೂ ಕೂಡ ನಿಮ್ಮ ಗಮನ ಮಾತ್ರ ಕೊನೆಯವರೆಗೂ ನಿಮ್ಮ ಗುರಿ ಕಡೆ ಇರಬೇಕು. ದಟ್ ಈಸ್ ವೈ ಯು ಹ್ಯಾವ್ ಟು ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಯಾವಾಗ ನಿಮ್ಮ ಗಮನ ಗುರಿ ಕಡೆ ಇರುತ್ತಲ್ಲ, ಅವಾಗ ಯಶಸ್ಸು ಸುಲಭ. ಮಹಾರಾಷ್ಟ್ರದಲ್ಲಿ ಉಲ್ಲಾಸ್ ನಗರ್ ಅಂತ ಒಂದು ಊರಿದೆ. ಎನಿಬಡಿ ಹರ್ಡ್ ಇಟ್? ಕೇಳಿದಿರಿ? ಊರ ಹೆಸರು ಕೇಳಿದಿರಿ? ಉಲ್ಲಾಸ್. ಓಕೆ, ಸಾರಿ. ಮಹಾರಾಷ್ಟ್ರ ಅವರು ಕೇಳಿದಿರಲ್ಲ? ವಾಟ್ ಈಸ್ ಮಹಾರಾಷ್ಟ್ರ? ಈಗ ಮಾತಾಡ್ಬೇಕಿತ್ತು ಅವನು, ಪಾಪ ಮಕ್ಕೊಂಡ್ಬಿಟ್ಟ. ಆಗ್ತದೆ, ಅವನ ವಯಸ್ಸಿನಾಗ ನಾನು ಹಿಂಗ ಮಾಡ್ತಿದ್ದೆ, ಇವರು ಹಿಂಗ ಮಾಡ್ಯಾರ, ಎಲ್ಲರೂ ಹಿಂಗ ಮಾಡ್ತಾರೆ. ಸ್ವಲ್ಪ ಇಂಥವೆಲ್ಲ ಅವಾಯ್ಡ್ ಮಾಡ್ಬೇಕು. ವಾಟ್ ಈಸ್ ಮಹಾರಾಷ್ಟ್ರ? ಇಟ್ಸ್ ಎ ಸ್ಟೇಟ್. ನಮ್ಮ ಕರ್ನಾಟಕಕ್ಕೆ ಅದು ಗಡಿ ಹಂಚಿಕೊಂಡಿದೆ. ನಾವಿಬ್ರು ಅಣ್ಣ ತಮ್ಮ ಇದ್ದಂಗೆ, ಆದರೂ ಜಗಳಾಡ್ತೀವಿ. ಅಣ್ಣ ತಮ್ಮನೇ ಜಗಳಾಡೋದು. ಅಣ್ಣ ತಮ್ಮ ಜಗಳಾಡ್ಕೊಂಡಿದ್ರೆ ಸಂಬಂಧಕ್ಕೆ ರುಚಿ. ಸುಮ್ಮನೆ ನಾವು ನಿನ್ನ ಅಣ್ಣ ನೀನು ನನ್ನ ತಮ್ಮ ಅಂದರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಹಿಂಗೆ ಜಗಳಾಡ್ಕೋತಾನೆ ಇರೋದು ಕೊನೆಯವರೆಗೂ. ನೀವು ನಂತರ ಇದನ್ನು ಕೀಪ್ ಇಟ್ ಅಪ್, ಮುಂದುವರಿಸಬೇಕು. ಇನ್ನೊಂದು 10 ವರ್ಷ ಆದ್ಮೇಲೆ ನೀವೆಲ್ಲ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಬರ್ತಿರಲ್ಲ, ಮಹಾರಾಷ್ಟ್ರದವ್ರನ್ನ ಕಂಡ್ರೆ ಹಿಂಗೆ ನಿಮ್ಗೆ ಸಿಟ್ಟು ಬರಬೇಕು, ಅವರು ನಮ್ಮನ್ನು ನೋಡಿ ಸಿಟ್ಟು ಮಾಡಬೇಕು. ಲೇಟೆಡ್ ಉಲ್ಲಾಸ್ ನಗರ್ ಅಂತ ಒಂದು ಊರಿದೆ. ಅಲ್ಲಿ ಒಂದು ಸಣ್ಣ ಮನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಭಾಳ ಶ್ರೀಮಂತರು ಅಲ್ಲ, ಭಾಳ ಬಡವರು ಅಲ್ಲ. ಆ ಮನೆ ಒಳಗಡೆ ಒಬ್ಬ ಹುಡುಗಿ. ಆಕೆ ಎಷ್ಟು ಚೆನ್ನಾಗಿದ್ದಳು ಅಂದರೆ, ಸಣ್ಣ ಹುಡುಗಿ, ಬಹಳ ಚೂಟಿ ಹುಡುಗಿ, ಮೋಸ್ಟ್ ಕ್ಲೆವರ್ ಗರ್ಲ್. ಸಣ್ಣವರಿದ್ದಾಗೆಲ್ಲ ಚೂಟಿನೇ ಇರ್ತಾರೆ, ಕ್ಲೆವರ್ ಇರ್ತಾರೆ, ಮತ್ತೆ ಶಾಣೆನೂ ಇರ್ತಾರೆ. ಅವರೊಂದು ಪದ್ಯ ಹೇಳಿದ್ರಲ್ಲ, ಮೈಥಿಲಿ ಶರಣ್ ಗುಪ್ತ ಪದ್ಯ, ಮೇರಾ ನಯಾ ಬಚ್ಪನ್. ಒಂದ್ಸರಿ ಅದನ್ನ ಸಾಧ್ಯ ಆದರೆ ತಗೊಂಡು ಎಲ್ಲರೂ ನೀವು ಓದ್ತಿರಲ್ಲ, ಓದೋ ಜಾಗ ಒಳಗಡೆ ಅಂಟಿಸ್ರಿ. ನಮ್ಮ ಒಳಗಡೆ ಇರುವಂಥ ಬಾಲಕಿ ಕಳೆದು ಹೋಗಿರೋದ್ರಿಂದಲೇ ನಾವು ಕಳೆದು ಹೋಗಿರ್ತೀವಿ. ನಿಜ ಹೇಳ್ರಿ, ಎಲ್ಲರೂ ಸಣ್ಣವರಿದ್ದಾಗ ಶಾಣೆ ಇರ್ತಾರಿಲ್ಲ, ಎಲ್ಲರೂ ದೊಡ್ಡವರಾದಾಗ ದಡ್ಡ ಆಗ್ತಾರಿಲ್ಲ. ಇದು ಉಲ್ಟಾ, ದೊಡ್ಡವರಾದಾಗ ಎಲ್ಲರೂ ಶಾಣೆ ಆಗಬೇಕಿತ್ತು, ನಾವು ಉಲ್ಟಾ ದೊಡ್ಡವರು ಆದಂಗ ದಡ್ಡ ಆಗಿರ್ತೀವಿ, ಸಣ್ಣವರಿದ್ದಾಗೆಲ್ಲ ಶಾಣೆ ಇರ್ತೀವಿ. ಚಲೋ ಹಂಗೆ ಶಾಣೆ ಇದ್ರು, ನೀನು ದೊಡ್ಡವಾಗಿಲ್ಲ ಅನ್ನೋದು. ಹಂಗ ಆ ಹುಡುಗಿ ಇದ್ದಳು, ಶಾಣೆ ಇದ್ದಳು, ಅಪ್ಪ ಅಮ್ಮ ಹೇಳಿದ ಮಾತೆಲ್ಲ ಕೇಳ್ತಿದ್ದಳು, ಮತ್ತೆ ಕಲಿಬೇಕು, ಆಡಬೇಕು, ಖುಷಿ ಪಡಬೇಕು ಅಂತ ಯಾವಾಗಲೂ ಇಂಟ್ರೆಸ್ಟ್ ಇರ್ತಿತ್ತು. ಅನ್ಫಾರ್ಚುನೇಟ್ಲಿ ಆಕೆ 6ನೇ ವಯಸ್ಸಿಗೆ ಬಂದಾಗ ಆಕೆ ವಿಷನ್ ಹೋಗಿಬಿಡುತ್ತೆ. ವಿಷನ್ ಅಂದ್ರೆ ದೃಷ್ಟಿ. ಸಣ್ಣ ವಯಸ್ಸಿನಲ್ಲಿ ಪ್ರಪಂಚನ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಹುಡುಗಿಗೆ ಕಣ್ಣು ಹೋಗಿ ಕುರುಡಿ ಆದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಮೇನ್ ಡೋರ್ ಕ್ಲೋಸ್ಡ್. ಆಕೆ ಇಡೀ ಜಗತ್ನಲ್ಲಿ ನೋಡಬೇಕು, ಗೆಲ್ಲಬೇಕು, ಸಾಧಿಸಬೇಕು ಅಂತ ಆಸೆ ಇಟ್ಕೊಂಡಿರೋಳು, ಆಕೆ ಮೇನ್ ಡೋರ್ ಕ್ಲೋಸ್ಡ್. ಆದ್ರೆ ಆ ಹುಡುಗಿಗೆ ಅವ್ರ ತಂದೆ ತಾಯಿ ತುಂಬಾ ಚಂದ ಇನ್ಸ್ಪೈರ್ ಮಾಡ್ತಾರೆ, ತುಂಬಾ ಚಂದ ಹೇಳಿಸ್ತಾರೆ. ನೋಡು, ನಿನಗೆ ಕಣ್ಣು ಹೋಗಿದೆ, ವಿಶ್ವಾಸ ಹೋಗಿಲ್ಲ. ಜಗತ್ತಿನಲ್ಲಿ ಸಾಧಿಸಬೇಕು ಅನ್ನೋ ಛಲ ಇರೋರಿಗೆ ಕೈ ಕಾಲು ಕಣ್ಣೇ ಇರಬೇಕು ಅಂತೇನಿಲ್ಲ. ಎದೆಯೊಳಗಡೆ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಆಕೆಗೆ ಹುರಿದುಂಬಿಸ್ತಾರೆ. ಆಕೆ ಪ್ರೈಮರಿ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾಳೆ, ಹೈಸ್ಕೂಲಲ್ಲಿ ಚೆನ್ನಾಗಿ ಓದ್ತಾಳೆ, PU ಚೆನ್ನಾಗಿ ಮಾಡ್ತಾಳೆ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾಳೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅನ್ನೋ ವಿಷಯದ ಮೇಲೆ JNU ಯೂನಿವರ್ಸಿಟಿ ಒಳಗಡೆ ಡಿಗ್ರಿ ಕಂಪ್ಲೀಟ್ ಮಾಡ್ತಾಳೆ. ಅದಾದ್ಮೇಲೆ 2016ನೇ ಇಸ್ವಿ ಒಳಗಡೆ UPSC ಎಕ್ಸಾಮ್ ಅಟೆಂಡ್ ಮಾಡ್ತಾಳೆ. ಡು ಯು ನೋ UPSC?
ಯು ಪಿ ಎಸ್ ಸಿ ಗೊತ್ತಾ ನಿಮಗೆ? ಕರ್ನಾಟಕದೊಳಗಡೆ ಹೆಂಗೆ KPSC ಇರ್ತದೋ ಹಂಗೆ ದೇಶದೊಳಗಡೆ UPSC ಅಂತ ಇರುತ್ತೆ. ದೇಶದ ಮೇನ್ ಸ್ಟ್ರೀಮ್ ಒಳಗಡೆ ಯಾರ್ಯಾರು ಸರ್ವಿಸ್ ಮಾಡ್ತಾರಲ್ಲ ಅವರೆಲ್ಲ UPSC ಇಂದ ಎಲೆಕ್ಟ್ ಆಗಿ ಬಂದಿರ್ತಾರೆ. IAS ಆಫೀಸರ್ಸ್, IPS ಆಫೀಸರ್ಸ್, IFS ಆಫೀಸರ್ಸ್, ಇವರೆಲ್ಲ UPSC ಎಕ್ಸಾಮ್ಸ್ ಇಂದ ಸೆಲೆಕ್ಟ್ ಆಗಿ ಬರ್ತಾರೆ. ಅದು ಸ್ವಲ್ಪ ಸ್ಪರ್ಧಾತ್ಮಕ ದೃಷ್ಟಿಯೊಳಗಡೆ ಸ್ವಲ್ಪ ಕಠಿಣ ಪರೀಕ್ಷೆ, ಅಸಾಧ್ಯ ಪರೀಕ್ಷೆ ಏನಲ್ಲ. ಈ ಹುಡುಗಿ 2016 ಒಳಗಡೆ UPSC ಪರೀಕ್ಷೆಗೆ ಹೋಗ್ತಾಳೆ. ಹುಡುಗಿ ಯಾರು? ಕಣ್ಣೇ ಇರಲಾರ್ದ ಹುಡುಗಿ. ಕಣ್ಣಿರ್ಲಾರ್ದ ಹುಡುಗಿ UPSC ಎಕ್ಸಾಮ್ ಬರೆಯೋಕೆ ಹೋಗೋದಂದ್ರೆ ಸಾಮಾನ್ಯ ಮಾತಲ್ಲ. ಬಹಳ ಜನ ನಾನು ಮಾಡ್ತೀನಿ ಅಂತ ಜಂಬ ಕೊಚ್ಕೊಳ್ತಾರೆ. ಆದ್ರೆ ಟಾರ್ಗೆಟ್ ಸಮೀಪ ಹೋದಾಗ ನಮ್ಮ ಕೈಲಿ ಆಗೋದಿಲ್ಲ ಅಂತ ಬರ್ತಾರೆ. ನಿಮ್ಗೆ ಗೊತ್ತಾ, ಎವ್ರಿ ಇಯರ್ UPS ಪರೀಕ್ಷೆ ನಡೀತವೆ. ಲಕ್ಷಾಂತರ ಜನ ಪರೀಕ್ಷೆ ಬರೀತಾರೆ. ಲಕ್ಷಾಂತರ ಜನ 3 ವರ್ಷ 4 ವರ್ಷ 5 ವರ್ಷ ಡೆಲ್ಲಿ, ಹೈದರಾಬಾದ್, ಮುಂಬೈ, ಪುಣೆ, ಬೆಂಗಳೂರು ಒಳಗಡೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೈನಿಂಗ್ ತಗೋತಾರೆ. ಎಷ್ಟೋ ಜನಕ್ಕೆ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಬಟ್ ದಿಸ್ ಗರ್ಲ್, ಈ ಹುಡುಗಿ, ಕಣ್ಣಿರ್ಲಾರ್ದ ಹುಡುಗಿ, ಕಷ್ಟ ಇದ್ದ ಹುಡುಗಿ, ಎದೆ ಒಳಗಡೆ ಛಲ ಇಟ್ಕೊಂಡು ಹುಡುಗಿ, ಫಸ್ಟ್ ಅಟೆಂಪ್ಟ್ ಒಳಗಡೆ 2016ನೇ ಇಸ್ವಿಯಲ್ಲಿ 773ನೇ ರ್ಯಾಂಕ್ ಅಲ್ಲಿ UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ. 773. ಯಾರಿಗೆ ಕಣ್ಣಿರ್ಲಾರ್ದೆ ಇಡೀ ಜಗತ್ತು ನೋಡೋದಕ್ಕೆ ಸಾಧ್ಯ ಆಗಿರ್ಲಿಲ್ವೋ ಅಂತ ಹುಡುಗಿ ಮನೆಗೆ ಇಡೀ ಊರು ಕೇರಿ ಸುತ್ತಮುತ್ತ 10 ಹಳ್ಳಿಯ ಜನ ಆಕೆನ ನೋಡೋದಕ್ಕೆ ಆಕೆ ಮನೆಗೆ ಬಂದಿದ್ರು. ದಿಸ್ ಇಸ್ ಕಾಲ್ಡ್ ಅಚೀವ್ಮೆಂಟ್. ಆಕೆಗೆ ಯಾರು ಕಾಣಲ್ಲ, ಆಕೆ ನೋಡೋದಕ್ಕೆ ಎಲ್ಲರೂ ಆಕೆ ಮನೆಗೆ ಬರ್ತಾರೆ. ಎಲ್ಲರೂ ಕೇಳಿದ್ರೆ ಆಕೆನ ಪ್ರಾಂಜಲ್, ಹರ್ ನೇಮ್ ಇಸ್ ಪ್ರಾಂಜಲ್ ಪಾಟೀಲ್. ಪ್ರಾಂಜಲ್, ನಾವು ಯು ರೀಚ್ ಯುವರ್ ಗೋಲ್. ನಿನ್ ಗುರಿ ಎಲ್ಲ ತಲುಪಿದೆಯಲ್ಲ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾರ್ಗೆಟ್? ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾರ್ಗೆಟ್? ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾಸ್ಕ್? ಆಕೆ ಏನು ಹೇಳಿದ್ರು ಗೊತ್ತಾ? ನಾನು ಗುರಿ ತಲುಪಿದ್ದೀನಿ ಅಂತ. ನಿಮ್ಗೆ ಯಾರು ಹೇಳಿದ್ರು? ನಾವು ಐ ಆಮ್ ಇನ್ ಸ್ಟ್ರೀಮ್, ಈಗ ನನ್ನ ಚಾಲುವಾಗಿದೆ. ಅರೇ ಹುಚ್ಚಿ, ಭಾರತ ದೇಶದ ಅತ್ಯಂತ ಉತ್ಕೃಷ್ಟ ಪರೀಕ್ಷೆ UPSC ಕ್ರ್ಯಾಕ್ ಮಾಡಿದೆಯಾ? 773 ಯುವರ್ ರ್ಯಾಂಕ್. ಇನ್ನೂ ಏನೇನು ಕನಸು? ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೈ ರ್ಯಾಂಕ್. ನನಗೆ ಈ ರ್ಯಾಂಕ್ ತೃಪ್ತಿ ಆಗಿಲ್ಲ, ನಾನು ಇನ್ನೂ ಓದ್ತೀನಿ ಅಂತ 2017 ಒಳಗಡೆ ಅಗೇನ್ UPSC ಎಕ್ಸಾಮ್ ಬರೀತಾರೆ. ಆಶ್ಚರ್ಯ ಆಗ್ಬೇಕು ನಮಗೆಲ್ಲ. ಆ ಎಕ್ಸಾಮ್ ಒಳಗಡೆ ಆಕೆ 124th ರ್ಯಾಂಕ್ ಒಳಗಡೆ ಪಾಸ್ ಆಗ್ತಾರೆ. 124ನೇ ರ್ಯಾಂಕ್. ಇಡೀ ದೇಶಕ್ಕೆ 124ನೇ ರ್ಯಾಂಕ್ ಬಂದ ಪ್ರಾಂಜಲ್ ಪಾಟೀಲ್ ಇಮ್ಮಿಡಿಯೇಟ್ಲಿ ಇನ್ ದ ಇಯರ್ ಆಫ್ 2017 ಆಕೆನ ಕೇರಳದ ತಿರುವನಂತಪುರಂಗೆ ಸಬ್ ಕಲೆಕ್ಟರ್ ಆಗಿ ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸಬ್ ಕಲೆಕ್ಟರ್. ಭಾರತ ದೇಶದಲ್ಲಿ ದೃಷ್ಟಿ ವಿಕಲಚೇತನರಾಗಿದ್ದರೂ ಕೂಡ ಆತ್ಮವಿಶ್ವಾಸ ಬಲದಿಂದ IAS ಆಫೀಸರ್ ಆದ ಮೊದಲ ಹುಡುಗಿ ಪ್ರಾಂಜಲ್ ಪಾಟೀಲ್. ಫಸ್ಟ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆಕೆಗೆ ಕಣ್ಣಿರ್ಲಿಲ್ಲ, ಆದ್ರೆ ಗುರಿ ಯಾವಾಗಲೂ ಮಾತ್ರ ಟಾರ್ಗೆಟ್ ಕಡೆ ಇತ್ತು. She kept her eyes always on prize. ಆಕೆಗೆ ಕಣ್ಣಿರ್ಲಿಲ್ಲ, ಪ್ರಯತ್ನನ ಆಕೆ ಬಿಡ್ಲಿಲ್ಲ. ಆಕೆಗೆ ಪ್ರಪಂಚ ಕಾಣಿಸ್ತಿರ್ಲಿಲ್ಲ, ಆದ್ರೆ ಒಳಗಡೆ ಆಕೆ ಕನಸು ಕಾಣುವುದನ್ನ ಯಾವತ್ತೂ ನಿಲ್ಲಿಸಿರ್ಲಿಲ್ಲ. ಯಾವಾಗ ನಾವು ಕನಸು ಕಾಣುವುದನ್ನ ನಿಲ್ಲಿಸ್ತೇವೋ ಅವಾಗ ನಾವು ವಿಕಲಚೇತನ ಆಗ್ತೀವಿ. ವಿ ವಿಲ್ ಬಿಕಮ್ ಹ್ಯಾಂಡಿಕ್ಯಾಪ್. ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಕಣ್ಣಿಲ್ಲದೆ ಇರೋರು ಹ್ಯಾಂಡಿಕ್ಯಾಪ್ ಅಲ್ಲ ಮಕ್ಕಳೇ. ಯಾರು ಹ್ಯಾಂಡಿಕ್ಯಾಪ್ ಅಂದ್ರೆ ಯಾರಿಗೆ ಕನಸಿಲ್ವಲ್ಲ. ಕನಸು ಅಂದ್ರೆ ಅದಲ್ಲ, ಅದು ಏನು, ಅದು ಕನಸು ಎಲ್ಲರಿಗೂ ಬೀಳ್ತದೆ. ಶಿಸ್ತಾಯ್ತು ಅಂದ್ರೆ ಮ್ಯಾನ್ ಫುಲ್ ಕವರ್ ಆಯ್ತು ಅಂದ್ರೆ ರಗ್ ತಾನ ಕನಸು ಸ್ಟಾರ್ಟ್ ಆಗ್ತದೆ. ದಟ್ ಇಸ್ ನಾಟ್ ಡ್ರೀಮ್, ದಟ್ ಇಸ್ ಜಸ್ಟ್ ಇಲ್ಯೂಷನ್. ಅವು ಏನೇನೋ ಬೀಳ್ತಾವ, ಅವು ಬೇರೆನೇ ಇರ್ತಾವ. ಅವು ಎಕ್ಸಾಮ್ ಬಂದ ನಾವ ರ್ಯಾಂಕ್ ಇದ್ದಂಗ ಅನಿಸ್ತಾವ. ರಿಸಲ್ಟ್ ಬೋರ್ಡ್ನಾಗ ಹೆಸರೇ ಇರೋದಿಲ್ಲ. ಅದಲ್ಲ ಕನಸು. ಕನಸು ಅಂದ್ರೆ ಗುರಿ. ಕಲಾಂಜಿ ಹೇಳ್ತಾರೆ, ನಿದ್ದೆಯಲ್ಲಿ ಕಾಣುವುದಲ್ಲ ಕನಸು, ನಿದ್ದೆ ಮಾಡದಂತೆ ಬಡಿದೆಬ್ಬಿಸುವ ಆಲೋಚನೆಯೇ ಕನಸು. ಇಟ್ ಹ್ಯಾಸ್ ಟು ಬಿ. ಬಡಿಬೇಕಾದ್ರೆ ನಮ್ಗೆ ಯಾವಾಗಲೂ ಹೇಳು, ಓದು, ಮಾಡು, ನೋಡು ನಿಮ್ಮ ಅವ್ವ ಕೂಲಿ ಮಾಡ್ತಾಳ, ನೋಡು ನಿಮ್ಮ ಅಪ್ಪ ಕೂಲಿ ಮಾಡ್ತಾನ, ನೀ ಹಿಂಗ್ ಮಾಡು. ನಿಮ್ಮ ಅವ್ವ ನಿಮ್ಮಪ್ಪ ಕೂಲಿ ಮಾಡೋದು ಬಿಟ್ಟು ರಾಜ ರಾಣಿ ಹಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕಂತ ದುಡಿಯೋ ಮಾಡು ಅಂತ ನಮ್ಮ ಹೃದಯವನ್ನು ಬಡಿದೆಬ್ಬಿಸುವ ಆಲೋಚನೆಗೆ ಕನಸು ಅಂತ ಕರೀತಾರೆ. ಆಕೆ ಕಣ್ಣಿರ್ಲಿಲ್ಲ, ಕನಸಿಗೆ ಕೊರತೆ ಇರಲಿಲ್ಲ. ಆಕೆಗೆ ಸುತ್ತಮುತ್ತ ಸಪೋರ್ಟ್ ಕಡಿಮೆ ಇದ್ದಿರಬಹುದು, ಆದ್ರೆ ಆಕೆ ಸ್ಟ್ರೆಂತ್
ಆಕೆ ಕ್ಯಾಲಿಬರ್ನೆಸ್ ಆಕೆನ IAS ಆಫೀಸರ್ಸ್ ಮಾಡಿ. ನಾನು ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ವಿ ಹ್ಯಾವ್ ಟು ಡಿಸೈಡ್. ಇಲ್ಲಿವರೆಗೂ ನಾವು ಏನು ಓದಿದ್ದೀವಿ, ಎಷ್ಟು ಓದಿದ್ದೀವಿ, ಹೆಂಗಿದ್ದೆವು, ನಮ್ಮ ಸ್ವಭಾವ ಹೇಗಿತ್ತು, ನಮ್ಮ ವರ್ತನೆಗಳು ಹೇಗಿತ್ತು, ನಾವೇನು ಹುಡುಗಾಟ ಮಾಡಿದೆವು, ನಾವೇನು ಟೈಮ್ ವೇಸ್ಟ್ ಮಾಡಿದೆವು, ಇಟ್ ನೆವರ್ ಮ್ಯಾಟರ್ಸ್. ಅದು ಯಾವತ್ತೂ ಮುಖ್ಯ ಆಗೋದಿಲ್ಲ. ನಾವು ಈಗ ನಾವು ಏನು ತೀರ್ಮಾನ ತಗೋತೇವೋ ಅದು ಬಹಳ ಮುಖ್ಯ ಆಗುತ್ತೆ. ಮೊಹಮ್ಮದ್ ಅಲಿ ಅಂತ ಒಬ್ಬರು ಬಾಕ್ಸರ್, ನೀವು ಕೇಳಿದ್ದೀರಾ? ಹೆಸರು ಕೇಳಿದ್ದೀರಾ? ಮೊಹಮ್ಮದ್ ಅಲಿ ಕೇಳಿದ್ದೀರಾ? ಹೆಸರು ಕೇಳಿದ್ದೀರಾ? ಜಗತ್ ಪ್ರಸಿದ್ಧ ಬಾಕ್ಸರ್ ಅವರು. ಅವರೊಂದು ಮಾತು ಹೇಳಿದ್ದಾರೆ, ಸಫರ್ ನೌ, ಸಫರ್ ನೌ, ದ ರೆಸ್ಟ್ ಆಫ್ ಯುವರ್ ಲೈಫ್ ವಿಲ್ ಬಿ ವೆರಿ ವೆರಿ ಶೈನಿಂಗ್. ಸಫರ್ ನೌ, ಈಗ ಕಷ್ಟಪಡು. ಮಾತು ಹೆಂಗಿದೆ ನೋಡಿ, ಈಗ ಕಷ್ಟಪಡು. ನಿಮಗೆ ಗೊತ್ತಾ, ಯಾವಾಗಲೂ ತರಬೇತಿ ಸಮಯ ಕಷ್ಟಮಯದಿಂದಲೇ ಕೂಡಿರುತ್ತೆ. ಸ್ಟೂಡೆಂಟ್ ಲೈಫ್ ಅಂದ್ರೆ ಹಂಗೆ, ಓದ್ರೋ, ಬರೀರೋ, ಕ್ವೆಶನ್ ಪೇಪರ್ ಬಿಡಿಸ್ರೋ, ಮಾಡಲ್ ಕ್ವೆಶನ್ ಪೇಪರ್ ತಗೊಳ್ರೋ, ಭಾರಿ ಕಿರಿಕಿರಿ ಅನಿಸ್ತದೆ. ಸರ್ ಕಂಡ್ರೆ ಕಾಣೋದೇ ಇಲ್ಲ ಅವಾಗ. ಆದ್ರೆ ಅವರು ಹೇಳೋ ಕಾಲಕ್ಕೆ ಹೇಳಿದ್ದನ್ನ ನಾವು ಪರಿಪಾಲಿಸ್ಬಿಟ್ರೆ ವಿ ವಿಲ್ ಬಿಕಮ್ ಚಾಂಪಿಯನ್ಸ್. ಅದನ್ನ ಮೊಹಮ್ಮದ್ ಅಲಿ ಹೇಳ್ತಾರೆ, ಸಫರ್. ಈಗ ಸ್ವಲ್ಪ ಕಷ್ಟಪಡಿ, ಈಗ ಸ್ವಲ್ಪ ತೊಡಗಿಸ್ಕೊಳ್ಳಿ, ಈಗ ಸ್ವಲ್ಪ ಎಫರ್ಟ್ ಹಾಕಿ. ದ ಎಫರ್ಟ್ ವಿಲ್ ಲಿಫ್ಟ್ ಯು ಟು ದಿ ಯುವರ್ ಗೋಲ್ಸ್. ಆದ್ದರಿಂದ ಪ್ರೀತಿಯ ಸೋದರಿಯರೇ, ನಿಮಗೆ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲ ತಿಳಿಯುತ್ತದೆ. ಎಲ್ಲ ಅಂದರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ನಿಮಗೆ ಗೊತ್ತಿದೆ. ಏನನ್ನ ಮಾಡಿದರೆ ನೀವು ಯಶಸ್ಸಿನ ಕಡೆ ಹೋಗ್ತೀರಿ, ಏನನ್ನ ಮಾಡಿದರೆ ಹೋಗೋದಿಲ್ಲ ಅನ್ನೋ ಪ್ರಜ್ಞೆ ನಿಮಗೆ ಇದೆ. ಮೂರ್ಖರ ಹಾಗೆ ಆಕ್ಟ್ ಮಾಡಬಾರ್ದು ಲೈಫಲ್ಲಿ. ಲೈಫ್ ಇಸ್ ಟೂ ಡಿಫ್ರೆಂಟ್. ನಾವು ಸೋತಾಗ ಆಜು ಬಾಜು ಇದ್ದವ್ರು ಯಾರು ಬರಲ್ಲ, ಬರ್ತಾರ? ಈಗ ಬೇಕಾದ್ರೆ ನೀವು ಪ್ರಯೋಗ ಮಾಡಿ. ನಾಳೆ ಎಕ್ಸಾಮಲ್ಲಿ ನೀವು ಫೇಲ್ ಆದರೆ 2 ವರ್ಷ ಸೇಮ್ ಬೆಂಚಲ್ಲಿ ಕೂತು ಲಂಚ್ ಬಾಕ್ಸ್ ಶೇರ್ ಮಾಡಿಕೊಂಡು ಒಬ್ಬರು ಫ್ರೆಂಡ್ ಫೋನ್ ಮಾಡಲ್ಲ. ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿ, ಲಾಸ್ಟ್ ಬೆಂಚಲ್ಲಿ ಫೋನ್ ಮಾಡ್ತಾರೆ, ನನ್ನ ಫ್ರೆಂಡ್ ಸೇಮ್ ಕಾಲೇಜ್ನಾಗ ಇದ್ವಿ ಅಂತ. ಗೆದ್ದು ಎತ್ತಿನ ಬಾಲ ಹಿಡಿಯೋದು ಪ್ರಪಂಚದ ಸ್ವಭಾವ, ಬಿದ್ದು ಎತ್ತಿ ಹೊಡೆಯೋದು ಪ್ರಪಂಚದ ಸ್ವಭಾವ. ಹೊಡೆಯೋದಕ್ಕೆ 1000 ಜನ ಇರಲಿ, ಬಾಲ ಹಿಡಿಯೋದಕ್ಕೆ 1000 ಜನ ಇರಲಿ, ನಾವು ಮಾತ್ರ ನಮ್ಮ ಸ್ವಂತ ತನವನ್ನ ಮರೆಯಲಾರದ ಹಾಗೆ ಪ್ರಯತ್ನವೇ ಪರಮೇಶ್ವರ ಅಂತ ಇದ್ದೆವು ಅಂದ್ರೆ, ಶ್ರದ್ಧೆಯಿಂದ ಪ್ರಯತ್ನ ಮಾಡಿದೆವು ಅಂದ್ರೆ, ಪ್ರತಿದಿನ ನಮ್ಮ ಕೆಲಸ ನಾವು ಮಾಡಿದೆವು ಅಂದ್ರೆ, ನಮ್ಮ ಜೀವನಕ್ಕೆ ನಾವು ಹೀರೋ ಆಗ್ತೀವಿ. ಬೇರೆಯವರು ನಮಗೆ ಹೀರೋ ಅಲ್ಲ, ಬೇರೆಯವರು ನಮಗೆ ಹೀರೋಯಿನ್ ಅಲ್ಲ. ಅಫ್ಕೋರ್ಸ್ ಅದು ಇರಲಿ, ನಾವು ಹೀರೋ ಆಗ್ಬೇಕು. ಯಾರಿಗೇನಾದ್ರೂ ಹೇಳಿ, ಪ್ರಪಂಚ 1000 ಹೇಳಿ, ನಾವು ಮಾತ್ರ ಈ ವಯಸ್ಸಲ್ಲಿ ಒಳ್ಳೆ ತೀರ್ಮಾನಗಳನ್ನು ತಗೋಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು ಭವಿಷ್ಯದ ದೃಷ್ಟಿಯಿಂದ. ನಿಮಗೆ ಗೊತ್ತಾ ಮಕ್ಕಳೇ, ಯಾರ್ಯಾರು ಈಗ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತಿದ್ದಾರೋ ಅವರೆಲ್ಲ ವಿದ್ಯಾಭ್ಯಾಸದಲ್ಲಿ ಆವರೇಜ್ ಸ್ಟೂಡೆಂಟ್ಸ್. ಅವ್ರೇನು ತುಂಬಾ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ರಾಗಿಣಿ ಹಾಗೆ ಪ್ರಬಂಧ ಬರೆದು 4 ಪ್ರಶಸ್ತಿ ತಗೊಂಡಿಲ್ಲ. ಅವರೆಲ್ಲ ಜಸ್ಟ್ ಪಾಸ್ ಆಗಿದ್ದಾರೆ. ಆದ್ರೆ ಅವರು ಶ್ರದ್ಧೆನ ಕಳ್ಕೊಂಡಿಲ್ಲ, ಆತ್ಮವಿಶ್ವಾಸನ ಬಿಟ್ಟಿಲ್ಲ. ವಿವೇಕಾನಂದದೊಂದು ಮಾತಿದೆ, ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ಯು ಹ್ಯಾವ್ ಮಾರ್ವಲಸ್ ಪವರ್. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್. ಯು ಹ್ಯಾವ್ ಮಾರ್ವಲಸ್ ಪವರ್. ನಿನ್ನೊಳಗಡೆ ಅಪಾರ ಶಕ್ತಿ ಅಡಗಿದೆ. ನಿನ್ನನ್ನ ನೀನು ನಂಬು. ಯು ಡೋಂಟ್ ನೋ ವಾಟ್ ಕೆಪಾಸಿಟಿ ಯು ಹ್ಯಾವ್. ನಿಂಗೆ ಗೊತ್ತಿಲ್ಲ ನಿನ್ನೊಳಗಡೆ ಏನು ಶಕ್ತಿ ಇದೆ ಅಂತ. ಬಿಲ್ ಗೇಟ್ಸ್ ಏನು ಮೆಂಟಾಲಿಟಿ ಇದೆಯೋ, ಝೂಕರ್ಬರ್ಗ್ ಏನು ಟ್ಯಾಲೆಂಟ್ ಇದೆಯೋ, ಎಲ್ಲ ಟ್ಯಾಲೆಂಟ್, ಎಲ್ಲ ಕೆಪಾಸಿಟಿ ನಿಮ್ಮ ಒಳಗಡೆ ಇರ್ತದೆ. ಜಸ್ಟ್ ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಒಳಗಡೆ ನಿಮ್ಗೆ ವಿಶ್ವಾಸ ಇರಬೇಕು. ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಫಲಿಸಲಾರದ ವಸ್ತು ಈ ಜಗತ್ತಿನಲ್ಲಿ ಯಾವುದಿದೆ ಹೇಳಿ? ಯಾವುದಿದೆ ಹೇಳಿ? ಪ್ರಯತ್ನಕ್ಕೆ ಫಲಿಸಲಾರದ ವಸ್ತು ಯಾವುದಿದೆ? ಫ್ಲೈಯಿಂಗ್ ಫಿಶ್ ಅಂತ ಒಬ್ಬ ಹುಡುಗನಿಗೆ ಕರೀತಾರೆ, ಗೊತ್ತಾ ನಿಮಗೆ? ಹೆಸರು ಕೇಳಿದ್ದೀರಾ? ಫ್ಲೈಯಿಂಗ್ ಫಿಶ್. ಫ್ಲೈಯಿಂಗ್ ಫಿಶ್ ಅಂತ ಒಬ್ಬರಿಗೆ ಅಭಿಧಾನ ಇದೆ, ಗೌರವ ಸೂಚಕವಾಗಿ. ಗೊತ್ತಿಲ್ಲ. ಗುಡ್. ಇಂಥವೆಲ್ಲ ತಿಳ್ಕೋಬಾರ್ದು, ಇಂಥವೆಲ್ಲ ಓದಬಾರ್ದು, ತಿಳ್ಕೋಬಾರ್ದು, ಬರೆದಿಟ್ಕೋಬಾರ್ದು. ನೋಡಿರ್ತೀರಿ, ಆದರೆ ಇಂಟ್ರೆಸ್ಟ್ ಇರದೇ ಇರೋದ್ರಿಂದ ಹಂಗೆ ಹೋಗಿರುತ್ತೆ ಅದು.
ಅದು ಬಂದಿರ್ತದೆ, ಎದ್ರಾಗ ಬರ್ತದಲ್ಲ ಯಾವುದು ಡೂ ಒಂದು ಹೊಸ ರೋಗ ಬಂದಿದೆ, ತಿಕ್ಕಿಂಗ್. ಸರ್ಸೋದೇ ಸರ್ಸು. ಎಂತ ಒಳ್ಳೆ ಒಳ್ಳೆ ಮೆಸೇಜ್ ಬಂದಿರುತ್ತೆ, ಯಾರು ನೋಡಲ್ಲ, ಸರ್ಸೋದೇ ಸರ್ಸು. ಮತ್ತೆ ನಮ್ಮ ಮೆಂಟಾಲಿಟಿ ಹೆಂಗಾಗಿದೆ ಅಂದ್ರೆ ಪಾಟೀಲ್ರೆ, 5 seconds 10 seconds ದಟ್ಸ್ ಆಲ್. ನಮ್ದೆಲ್ಲ ಇಂಟ್ರೆಸ್ಟ್ 5 ಸೆಕೆಂಡ್. 5 ಸೆಕೆಂಡ್ ಆದ್ಮೇಲೆ ವಿಡಿಯೋನು ಇಂಟ್ರೆಸ್ಟ್ ಬರಲ್ಲ, ಮೆಸೇಜ್ ಇಂಟ್ರೆಸ್ಟ್ ಬರಲ್ಲ. ನನಗೊಂದು ಭಯ ಏನು ಅಂದ್ರೆ, ಇವ್ರು ಹಿಂಗೆ ತಿಕ್ಕಿ ತಿಕ್ಕಿ ನಾಳೆ ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ತಿಕ್ಕೊಂಡು ತಿಕ್ಕಬೇಡಿ. ಅಲ್ಲಿ ಹಿಂಗೆ ತಿಕ್ಕಿದ್ರೆ ಇವ್ಯಾಲ್ಯೂಯೇಷನ್ ಕ್ಯಾಂಪಲ್ಲಿ ಹಿಂಗೆ ತಿಕ್ತಿರ್ತಾರೆ. ಒಬ್ಬ ಹುಡುಗ, ಅಮೆರಿಕದ ಹುಡುಗ, ಅವನ ವಿಶೇಷ ಏನಂದ್ರೆ, at the age of 15 he participated in Olympics. 15ನೇ ವರ್ಷಕ್ಕೆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಹುಡುಗ ಮೈಕಲ್ ಫಿಲ್ಪ್ಸ್. ಅವನ ಹೆಸರು ಗೊತ್ತಾ ನಿಮಗೆ? ಮೈಕಲ್ ಫಿಲ್ಪ್ಸ್. ಒಟ್ಟು ಒಲಿಂಪಿಕ್ಸ್ ಒಳಗಡೆ 28 ಪದಕಗಳನ್ನು ಗೆದ್ದಿದ್ದಾನೆ ಅಂತ. 28 ಮೆಡಲ್ಸ್. ಔಟ್ ಆಫ್ 28, 23 ಆರ್ ಗೋಲ್ಡ್. 28ರಾಗ 25 ಬಂಗಾರದ ಪದಕ ರೀ. ಬಂಗಾರದ ಪದಕ ಅಂದ್ರೆ ಬಂಗಾರದ ಪದಕ, ಒಲಿಂಪಿಕ್ಸ್ ಅಂದ್ರೆ ಒಲಿಂಪಿಕ್ಸ್. ಇದು 3 ಮಂದಿಯಾಗಿ 20 ಸೆಕೆಂಡ್ ಕೊಡೋದಲ್ಲ ಅದು. ಇಡೀ ಜಗತ್ತಿನ ನಾನಾ ಅನ್ನೋ ಪ್ರತಿಭಾವಂತನು ಸೋಲಿಸ್ಬೇಕು. ಅದರೊಳಗೆ ಈ ಹುಡುಗ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಂದ್ರೆ ಗೊತ್ತಾ? ಸ್ವಿಮ್ಮಿಂಗ್ ಅಂದ್ರೆ ಏನು? ಬಹಳ ಚಂದ ಮಾತಾಡಿದ್ರಿ ನೀವು. ನಿಮಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರೊಳಗೆ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರು ಅವರು. ನಾವೆಲ್ಲ ಸ್ಟೂಡೆಂಟ್ ಇದ್ದಾಗ ನಮ್ಮ ಇಂಟ್ರೆಸ್ಟ್ ಏನೇನೋ ಇರ್ತವೆ. ದೊಡ್ಡವರು ಆದಂಗೆ ಇಂಟ್ರೆಸ್ಟ್ನೇ ಹೊರಗಾಗ್ತೀವಿ. ಆಕೆ ಯಾರು ಡಿಸ್ಕಸ್ ಥ್ರೋನಲ್ಲಿ ತಾಲೂಕು ಲೆವೆಲ್ ಫಸ್ಟ್ ಬಂದಿದ್ದಾರೆ. ನೀನು ಡಿಸ್ಕಸ್ ಥ್ರೋನೇ ಪ್ರಾಕ್ಟೀಸ್ ಮಾಡಿದರೆ, ಡಿಸ್ಕಸ್ ಥ್ರೋನೇ ನೀನು ಕಾಳಜಿಯಿಂದ ಫಾಲೋ ಮಾಡಿದರೆ, ಡೆಫಿನೆಟ್ಲಿ ವಿಲ್ ಗೋ ಟು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಯಾರು ಪ್ರಬಂಧ ರಾಗಿಣಿಲ್ಲ, ಆಕೆ ಪ್ರಬಂಧದಲ್ಲಿ ಫಸ್ಟ್ ಬಂದಿದ್ದಾಳೆ. ಪ್ರಬಂಧದಲ್ಲಿ ಫಸ್ಟ್ ಬರೋದು ಬಹಳ ಕಷ್ಟ. ಆಕೆ ಬರವಣಿಗೆ ಕೌಶಲ್ಯ ಇದೆ. ಆಕೆ ಯಾರು ಹಾಡು ಅಂದೆ ನಾನು, ಲಕ್ಷ್ಮಿಗೆ ಕರಿಗಾರ ಹಾಡೋದ್ರೊಳಗೆ ಫಸ್ಟ್ ಬಂದಿದ್ದಾರೆ. ಅರೆ, ನಮ್ಮ ಸಾಮರ್ಥ್ಯದಿಂದ ನಾವು ಜಗತ್ತನ್ನು ಆಳ್ಬೇಕು, ನಮ್ಮ ಕೌಶಲ್ಯದಿಂದಲೇ ನಾವು ಜಗತ್ತನ್ನು ಆಳ್ಬೇಕು, ಬಿಡಬಾರ್ದು ಟ್ಯಾಲೆಂಟ್ನ. ಅವ ಸ್ವಿಮ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡ. ಸ್ವಿಮ್ಮಿಂಗ್ ಅಂದ್ರೆ ನಮ್ಮ ಸ್ವಿಮ್ಮಿಂಗ್ ಬೇರೆ, ಇದು ಏನೋ ಕಟ್ಕೊಂಡು ಬೀಳ್ತಾರಲ್ವ, ಡಬ್ಬಿ, ನಮ್ಮನ್ನು ಡಬ್ಬಿ ಕಾಪಾಡ್ತಿರ್ತೀವಿ. ಸ್ವಿಮ್ಮಿಂಗ್ ಅಂದ್ರೆ ಸ್ವಿಮ್ಮಿಂಗ್. ಅದರಲ್ಲೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಅಂದ್ರೆ ಗೊತ್ತಾ? ನೀರು ಒಳಗಡೆನೆ ಇರ್ತಾರ ಅವರು. ಫೈನಲ್ ಲೈನ್ ಬಂದಾಗ ಅಷ್ಟೇ ಹೊರಗಡೆ ಕಾಣಿಸ್ತಿರ್ತಾರ ಅವರು. 15ನೇ ವರ್ಷಕ್ಕೆ ಸ್ವಿಮ್ಮಿಂಗ್ ಹೋದ. ಅವ್ರ ಕೋಚ್ ಹೆಸರು ಬಾಬ್ ಬೋಮನ್ ಅಂತ, ಅವ್ರ ಕೋಚ್ ಹೆಸರು. ಅವರು ಆ ಹುಡುಗನೊಳಗಡೆ ಇದ್ದ ಕೀನ್ ಇಂಟ್ರೆಸ್ಟ್ ನೋಡಿ, ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟ್ ನೋಡಿ ಹೇಳಿದ್ರಂತೆ, ಡೆಫಿನೆಟ್ಲಿ ಯು ವಿಲ್ ರೂಲ್ ದ ವರ್ಲ್ಡ್, ನೀ ಜಗತ್ತಾಳ್ತೀಯ ಅಂತ. 15ನೇ ವರ್ಷಕ್ಕೆ ಒಲಿಂಪಿಕ್ಸ್ ಹೋಗಿದ್ದಾನೆ. ಇನ್ ದ ಇಯರ್ ಆಫ್ 2004 ಅಥೆನ್ಸ್ ಒಳಗಡೆ ಒಲಿಂಪಿಕ್ಸ್. 19 ವರ್ಷ ಅವಾಗ, ಅಂದ್ರೆ ಜಸ್ಟ್ ಸೆಕೆಂಡ್ PUC ಪಾಸ್. ಹಿಂಗೇನು ಸ್ವಿಮ್ಮಿಂಗ್ ಎಲ್ಲರೂ ನಿಂತಿದ್ರಲ್ಲ, ಇವ್ ನಡು ನಿಲ್ಸಿದ್ರಲ್ಲ. ಆಡಿಯನ್ಸ್ ಎಲ್ಲ ಇವರೆಲ್ಲ ದೊಡ್ಡವ್ರು. ಇವ್ನ ಯಾಕೆ ತಂದು ನಿಲ್ಸ್ಯಾರ ಅಂತ ಬಾಜು ತಾವು ಬಹು ಥ್ಯಾಂಕ್ಸ್ ಕೊಟ್ಟು ಕೇಳಿದ, ಎದಕ್ಕೆ ಬಂದಿ ಅಂತ ಕೇಳಿದ್ವಿ. ಅವ ಏನು ಹೇಳಿರ್ಬೇಕು ಹೇಳಿ? ಮೈಕಲ್, ವರ್ಲ್ಡ್ ರೆಕಾರ್ಡ್ ಮಾಡೋದು ಹೆಂಗಂತ ತೋರ್ಸಕ್ಕೆ ಬಂದಿದ್ದೀನಿ. ಕಾನ್ಫಿಡೆನ್ಸ್. ಏನ್ ಕಾನ್ಫಿಡೆನ್ಸ್ ಅಲ್ಲ? ಎದಕ್ಕೆ ಬಂದಿ ಅಂತ ಚಾಂಪಿಯನ್ ಕೇಳಿದ್ರೆ ಅವ್ನು ಹೇಳಿದಂತ, ಹೌ ಟು ಕ್ರಿಯೇಟ್ ವರ್ಲ್ಡ್ ರೆಕಾರ್ಡ್ ನೀವು ತೋರ್ಸಕ್ಕೆ ಬಂದೀನಿ ಅಂಕಲ್. ಅವ ನಕ್ಕನಂತೆ, ನಕ್ಕು ರೆಫ್ರಿ ವಿಜಲ್ ಹೊಡೆದಂತೆ, ಎಲ್ಲರೂ ನೀರಾಗ ಜಿಗದ್ರಂತೆ. ಎಲ್ಲರೂ ಹೋಗಿ ಟಾರ್ಗೆಟ್ ರೀಚ್ ಮಾಡಿದ್ವಿ. ಏನ್ ಕೇಳಿದ್ನಲ್ಲ, ಎದಕ್ಕೆ ಬಂದಿ? ಅವ ಅಲ್ಲಿ ಹೋಗಿ ತಲೆ ಎತ್ತಿ ಹುಡುಗಾಕತ್ತಿದ್ದಂತೆ. ಹುಡುಗ ಅಲ್ಲಿಂದ, ಅಂಕಲ್ ವೆಲ್ಕಮ್. 2004 ಅಥೆನ್ಸ್ 8 ಮೆಡಲ್. 8ರೊಳಗಡೆ 6 ಗೋಲ್ಡ್. 2008 ಬೀಜಿಂಗ್ 8 ಮೆಡಲ್. 2012, 2016 ಎಲ್ಲಿ ಒಲಿಂಪಿಕ್ಸ್ ಇದ್ರೆ ನೀವು ಹೆಸರು ಮೈಕಲ್ ಫಿಲ್ಪ್ಸ್. ಹಾಗ ಜಿಗದ ಮೆಡಲ್ ಹಾಕೊಂಡು ಹೊರಗೆ ಬರೋ. ಹಂಗ ಶ್ರದ್ಧೆ ಇರ್ಬೇಕು. ಅವನಿಗೆ ಫ್ಲೈಯಿಂಗ್ ಫಿಶ್ ಅಂತ ಕರೀತಾರೆ. ಮಕ್ಕಳೇ, ಎಷ್ಟೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಟ ಆಡ್ಬೇಕಾದ್ರೆ ಆತನಿಗೆ ಅವ್ರದ್ದು ಚಸ್ಮಾ ಹಾಕೊಂಡಿರ್ತಾರೆ ಗೊತ್ತಾ ಸ್ವಿಮ್ಮಿಂಗ್ ಮಾಡೋರು. ಒಂದ್ಸರಿ ಇನ್ನು 8 ಮೀಟರ್ ಇದೆ, 8 ಮೀಟರ್ ಹೋಗಿ ರೀಚ್ ಆಗಬೇಕು. ಅಷ್ಟೊತ್ತಿಗೆ ಅವ್ನು ಸ್ಪೆಕ್ಟ್ ಹೊಡಿತಂತೆ, ಚಸ್ಮಾ ಹೊಡಿತಂತೆ.
ಅವ್ರು ಎಷ್ಟು ಸ್ಪೀಡ್ ಇರ್ತಾರೆ ಅಂದ್ರೆ ಒಂದು ಒಳ್ಳೆ ರೇಸ್ ಕಾರ್ ಇದ್ದಂಗೆ ಇರ್ತಾರೆ ಅವ್ರು. ಆ ಸ್ಪೀಡ್ಗೆ ನೀರೆಲ್ಲ ಕಣ್ಣು ಗುಡ್ಡೆಗೆ ಹೋಗಿ ಕಣ್ಣು ಹಾಳಾಗ್ಬೇಕಂತ ಪ್ರಸಂಗ. ಆದ್ರೆ 10 ವರ್ಷದ ಪ್ರಯತ್ನ, ಹೆತ್ತವರ ಕನಸು, ನನ್ನ ಆಸೆ, ಮಣ್ಣು ಗೂಡಬಾರದು ಅಂತ ಒಡೆದ ಚಸ್ಮಾದೊಳಗಡೆ ಈಸಿ ದಡ ಸೇರಿದ್ರೆ ಫಸ್ಟ್ ಹಿ ವಾಸ್ ಫಸ್ಟ್. ಇನ್ನೊಂದ್ಸರಿ ಸ್ವಿಮ್ ಮಾಡ್ಬೇಕಾದ್ರೆ ಎಡಗೈ ಎಲ್ಬೋ ಬ್ರೇಕ್ ಆಯ್ತಂತೆ, ಎಡಗೈ ಎಲ್ಬೋ ಮೊಣಕೈ ಹತ್ರ ಎಲುಬು ಸೀಳಿ ಹೋಯ್ತಂತೆ. ಯಮಯಾತನೆ, ಪ್ರಾಣ ಹೋಗಬೇಕು ಅಷ್ಟು ನೋವು ಆತನಿಗೆ. ಆದ್ರೆ ಅವನ ಕನಸು ಮಾತ್ರ ಗುರಿ ಕಡೆ. ಹಿ ಕೆಪ್ಟ್ ಆಲ್ವೇಸ್ ಹಿಸ್ ಐಸ್ ಆನ್ ಪ್ರೈಸ್. ನೀವು ಹೋಗಿ ಒಲಿಂಪಿಕ್ಸ್ ಹಿಸ್ಟ್ರಿ ತೆಗೀರಿ, ಅಷ್ಟು ಮೆಡಲ್ಸೇ ಯಾರು ತಗೊಂಡಿಲ್ಲ, ಅಷ್ಟು ಮೆಡಲ್ಸೇ ಯಾರು ತಗೊಂಡಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೀತಿಯ ಮಕ್ಕಳೇ, जीतने का मतलब वही जानता है जिसने हार देखी हो. ಸೋಲು ಗೆಲುವಿನ ಮೆಟ್ಟಿಲು. ಪ್ರತಿ ಪ್ರಯತ್ನನೂ ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಹೊಸ ನಾಲೆಜ್ ಕೊಡಬೇಕು, ಹೊಸ ಡ್ರೀಮ್ ತುಂಬಬೇಕು. ಹಾಗೆ ಈ ವಯಸ್ಸಿನಲ್ಲಿ ನಾವು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ನಾವು ಕೂಡ ಗೆಲ್ಬಹುದು. ನೀನು ಭಾಷಣ ಮಾಡಿದೀಯಲ್ಲ, ಎಷ್ಟು ಚಂದ ಮಾತಾಡಿದೆ, ಅದನ್ನೇ ರೂಢಿ ಮಾಡಿಕೊಂಡ್ರೆ ಯು ಬಿಕಮ್ ಎ ಗ್ರೇಟ್ ಓರೇಟರ್. ನೋಡಿ ನಿಮ್ ಕನ್ನಡ ಮೇಡಮ್ ಹೆಂಗಿದ್ದಾರೆ, ಅವ್ರು ಮೈಕ್ ಕೊಡ್ತಿದ್ರೆ ಮೈಕ ಸೈಡಿಗೆ ಹೋಗ್ತದೆ ಅವ್ರ ಭಾಷಣಕ್ಕೆ. ಇಲ್ಲಿ ಅಷ್ಟೇ ಅಲ್ಲ, ಅವ್ರು ಎಲ್ಲಿ ಹೋದ್ರು ಹಂಗೆ ಟ್ಯಾಲೆಂಟ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ, ರಿಮೆಂಬರ್ ದಿಟ್ ನೋ ಒನ್ ಈಸ್ ವೀಕ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲಿ ಯಾರೂ ದುರ್ಬಲ ಅಲ್ಲ. ಯಾರು ದುರ್ಬಲರು ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಯಾರು ಅನ್ಕೊಳ್ತಾರೆ ಅವ್ರು ದುರ್ಬಲ. ನನಗೇನು ಬ್ರೈನ್ ಇದೆಯೋ ಸೇಮ್ ಬ್ರೈನ್ ನಿಮ್ಮ ಪ್ರಿನ್ಸಿಪಲ್ ಇದೆ, ಸೇಮ್ ಬ್ರೈನ್ ಪಾಟೀಲ್ ಸರ್ಗೆ, ಸೇಮ್ ಬ್ರೈನ್ ರಚನಾಥ್ ಸರ್ಗೆ, ಕಾಕವ್ರಿಗೆ, ನಿಮ್ಮ ಸರ್ಗೆ, ಎಲ್ಲರಿಗೂ. ಈವನ್ ಸಿಂಗಲ್ ಪಾಯಿಂಟ್ ವೇರಿಯೇಷನ್ ಇರಲ್ಲ. ಅವ್ರು ಚೆನ್ನಾಗಿ ಬ್ರೈನ್ ಬಳಸ್ಕೊಂಡ್ರು 120 ಅನ್ಬೋದು, ಇವ್ರು ಚೆನ್ನಾಗಿ ಬ್ರೈನ್ ಬಳಸ್ಕೊಂಡ್ರು ಕಾಲೇಜ್ನ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ, ಎಷ್ಟು ಶಾಂತಿ ಇದೆ ಕಾಲೇಜ್, ಎಷ್ಟು ಶಾಂತ ಅದಾರ, ಎಷ್ಟು ಸಾತ್ವಿಕ ಅದ, ಏನೂ ಮಾಡಿಲ್ಲ ಅನ್ನೋ ಕೂತಿದ್ದಾರೆ ಅಲ್ಲ. ಇವರು ಅದೇ ಬ್ರೈನ್ ಯೂಸ್ ಮಾಡಿಕೊಂಡ್ರು ಸೊಸೈಟಿ ಒಳಗಡೆ ಒಳ್ಳೆ ಸ್ಟೇಟಸ್ ಬಂತು, ಅವರು ಜಾಬ್ ಹಿಡ್ಕೊಂಡ್ರು, ಇವರು ಸಮಾಧಾನ ತಗೊಂಡ್ರು, ಅವ್ರ ಮೇಲೆ ಬಂತು. ಮತ್ತೆ ನಾವು ಯಾಕೆ ಮಾಡೋಕ್ಕಾಗೋದಿಲ್ಲ? ನಮ್ಮ ಕೈಲಿ ಯಾಕೆ ಆಗೋದಿಲ್ಲ? ನಮ್ಮ ಸ್ಟೇಟಸ್ ಹಿಂಗೆ ಆಗಿಬಿಡ್ತದೆ, ನಡು ಗೋಯ್ 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 ಅದಕ್ಕೆ ಹಾಗೆ ಆಗಬಾರ್ದು. ಟೇಕ್ ಕೇರ್ ಆಫ್ ಯುವರ್ ಡ್ರೀಮ್ಸ್. ಲಿಸನ್ ಇಟ್ ಕೇರ್ಫುಲಿ. ಟೇಕ್ ಕೇರ್ ಆಫ್ ಯುವರ್ ಡ್ರೀಮ್ಸ್. ನಿಮ್ಮ ಕನಸುಗಳನ್ನು ಸಾಯೋದಕ್ಕೆ ಬಿಡಬೇಡಿ. ಟೇಕ್ ಕೇರ್ ಆಫ್ ಯುವರ್ ಪ್ಯಾರೆಂಟ್ಸ್. ನಿಮ್ಮ ಹೆತ್ತವರು ತಲೆ ತಗ್ಗಿಸೋ ಹಾಗೆ ಮಾಡಬೇಡಿ. 100 ಮಾರ್ಕ್ಸ್ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯ ಒಂದೇ ರೀತಿ ಇರಲ್ಲ. ಮಾರ್ಕ್ಸ್ ನೆವರ್ ಮ್ಯಾಟರ್ಸ್, ಬಟ್ ಆಟಿಟ್ಯೂಡ್ ಮ್ಯಾಟರ್ಸ್. ಸ್ವಭಾವ, ಗುಣ ಮುಖ್ಯ. ನಿಮ್ಮ ಅವ್ವಗೆ, ನಿಮ್ಮ ಅಪ್ಪಗೆ ಎಂಥ ಮಗು ಜನ್ಮ ಕೊಟ್ಟಿ, ಎಂಥ ಮಗಳಿಗೆ ಜನ್ಮ ಕೊಟ್ಟಿ ಅಂತ ಯಾರು ಅನ್ಬಾರ್ದು. ಎಂಥ ಚಲೋ ಮಗಳಿಗೆ ಹಿಡ್ದಿ, ಎಂಥ ಚಲೋ ಮಗನಿಗೆ ಜನ್ಮ ಕೊಟ್ಟಿ ಅಂತ ಅಂದ್ರೆ ಅವತ್ತು ನಿಮ್ಮ ಜನ್ಮ ಸಾರ್ಥಕ ಅಲ್ಲ. ಹಾಗೆ ನೀವು ಆಲೋಚನೆ ಮಾಡಿ. ಥಿಂಕ್ ಆಫ್ ಯುವರ್ ಸೆಲ್ಫ್. ನೀವು ಕೂತ್ಕೊಂಡು ವಿಚಾರ ಮಾಡಿ. ಆ್ಯಂಡ್ ಮೋರ್ ಓವರ್ ಸೆಕೆಂಡ್ ಇಯರ್ನವ್ರು ಯಾರಿದ್ದೀರಿ, ಟೈಮ್ ತುಂಬ ಕಡಿಮೆ ಇದೆ ಈಗ. ಟುಡೇ 17th. ಇವತ್ತಿಗೆ 10 ದಿನ, ಅದು ಇವತ್ತಿಗೆ 8 ದಿನ ಮುಗಿತು. 28 ಪರೀಕ್ಷೆ ಬರೆಯಕ್ಕೆ ಹೋಗ್ತೀರಿ ನೀವು. ಕನ್ನಡ ಪೇಪರ್ ಇದೆ ಫಸ್ಟ್. ಒಂದೊಂದು ವಿಷಯಕ್ಕೆ 2.25 ದಿನ ಸಿಗುತ್ತೆ ನಿಮಗೆ. ಆನ್ ಎನ್ ಅವರೇಜ್ 1.25 2.25 ದಿನ ಸಿಗುತ್ತೆ. 4 ತಾಸು 5 ತಾಸು ದಿನ ಅದ್ರಾಗ ನೀವು ಮುಳುಗಬೇಕು, ಅದನ್ನ ಇಷ್ಟಪಡಬೇಕು. ಏನು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ನೀವು ದಡ್ಡ ಶತಮೂರ್ಖರಿದ್ರೂ ಚಿಂತಿಲ್ಲ, ಚಿಂತಿಲ್ಲ. ಒಂದು 2-3 ದಿನ ಹಿಂಗೆ ಎಲ್ಲ ಬಿಟ್ಟು ನೀವು ಪ್ರಯೋಗ ಮಾಡಿ, ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ಯುವರ್ ರಿಸಲ್ಟ್ ವಿಲ್ ಬಿ ವೆರಿ ಸ್ಪೆಷಲ್. ಅಂಥ ಯಶಸ್ಸು ನಿಮಗೆ ಸಿಗಲಿ ಅಂತ ಶುಭ ಹಾರೈಸಿ, ಆಮೇಲೆ ಎಲ್ಲರೂ ಡಿಗ್ರಿಗೆ ಹೋಗಿ, ಬಹಳ ಜನ ಹೆಣ್ಮಕ್ಳಿದ್ದೀರಿ. PUC ಆದ ತಕ್ಷಣ ಪಾಪ ನಿಮ್ಮ ತಂದೆ ತಾಯಿ ಅವ್ರ ಮೇಲೆ ಏನೋ ಜವಾಬ್ದಾರಿ ಇರುತ್ತೆ, ಮದುವೆ ಮಾಡಬೇಕು, ಸಾಕು, ಕಷ್ಟ ಅಂತಿರ್ತದೆ. ನೋಡಿ ಎಷ್ಟು ಒಳ್ಳೆಯವರಿದ್ದಾರೆ. ಇವ್ರದೆಲ್ಲ ಸಲಹೆ ತಗೊಳ್ಳಿ. ಹೆಲ್ಪ್ ಮಾಡೋದಕ್ಕೆ ದೊಡ್ಡವರು ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಗೊತ್ತಾ, ಅವ್ರು ಯಾಕೆ ನಿಮ್ಮನ್ನ ಡಿಗ್ರಿ ಕಳ್ಸೋದು ಬೇಡ, ಮದುವೆ ಮಾಡಬೇಕು ಅಂತಾರೆ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ. ನಮ್ಮ ಮಗಳು ಡಿಗ್ರಿ ಕಲಿಯಕ್ಕೆ ಹೋದ್ರೆ ವ್ಯವಸ್ಥಿತ ಮನೆಗೆ ಬರ್ತಾಳ, ಮಗ ಡಿಗ್ರಿ ಕಲಿಯಕ್ಕೆ ಹೋದ ಹೆಸರು ಹಿಂಗೆ ಉಳಿಸ್ತಾನಂತ ವಿಶ್ವಾಸ ಇಲ್ಲ. ಅವ್ರ ವಿಶ್ವಾಸ ಬರೋ ಹಾಗೆ ನೀವು ನಡ್ಕೋಬೇಕು. ಹೇಳ್ರಿ ಅವ್ರಿಗೆ ನಾವು ಕೆಟ್ಟ ಕೆಲಸ ಮಾಡಲ್ಲ, ಹಾದಿ ಬಿಡಲ್ಲ ಅಂತ ಅವ್ರನ್ನ ನೀವು ಕನ್ವಿನ್ಸ್ ಮಾಡಿ.
ಡಿಗ್ರಿ ಕಲೀರಿ. ವಿದ್ಯೆ ನಮ್ಮನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಕಳ್ಳರು ಕದಿಲಾರದ ಆಸ್ತಿ ಅದು, ಅಣ್ಣ ತಮ್ಮ ಪಾಲು ಕೇಳಲಾರದ ಆಸ್ತಿ ಅದು, ರಾಜ ಹಕ್ಕು ಸಾಧಿಸಲಾರದ ಆಸ್ತಿ ಅದು ವಿದ್ಯೆ. ಶ್ರದ್ಧೆ ಇದ್ದವರಿಗೆ ಅದು ಸಿಗ್ತದೆ. ಶ್ರದ್ಧಾವಾನ್ ಲಭತೆ ವಿದ್ಯಾ ಅಂತ ಹೇಳ್ತಾರೆ ಗೀತೆಯೊಳಗಡೆ. ಅದಕ್ಕೆ ಡಿಗ್ರಿ ಮಾಡಿ ಏನಾದರೂ ಒಂದು ಸ್ಕಿಲ್ ಇಂದ ನಿಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡಿಕೊಂಡ್ರೆ ಅಂದರೆ ನೀವು ನಿಮ್ಮ ಜೀವನಕ್ಕೆ ದೊಡ್ಡ ಆಸ್ತಿ ಆಗ್ತೀರಿ ಅಂತ ಆಶಿಸಿ, ಈ ಕಾಲೇಜ್ ಬಗ್ಗೆ ನಿಮಗೆ ಕಾಳಜಿ ಇರಲಿ ಅಂತ ಹೇಳಿ ನನ್ನನ್ನು ಇವತ್ತು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಅಭಿಮಾನದಿಂದ ವಂದನೆಯನ್ನು ಸಮರ್ಪಣೆ ಮಾಡಿ, ನನಗೆ ಬೇಲೇಕರ್ ಸರ್ ಅವರು ಬಹಳ ವರ್ಷದಿಂದ ಪರಿಚಯ, ಯಾವಾಗಲೂ ಹೀಗೆ ಇರ್ತಾರೆ. ಯಾರೋ ಒಬ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಬೇಲೇಕರ್ ಸರ್ ನಮ್ಮ ಕಾಲೇಜಿನ ಭಾಸ್ಕರ ಅಂತ. ಭಾಳ ಯಾರು ಹೇಳಿದ್ರು? ಬೇಲೇಕರ ಕಾಲೇಜಿನ ಭಾಸ್ಕರ ಅಂತ ಅಲ್ವಾ? ಭಾಸ್ಕರ ಅಂತ ಗೊತ್ತೇನ್ರ? ಸೂರ್ಯ, ರೈಟ್? ಅವರು ಇದಕ್ಕೆ ಸೂರ್ಯ ಇದ್ದಂಗೆ, ಸನ್ ಇದ್ದಂಗೆ, ಮತ್ತು ಇವರೆಲ್ಲ ಗ್ರಹಗಳು ಇದ್ದಂಗೆ. ಯಾರು? ನಿಮ್ಮ ಲೆಕ್ಚರ್ಸ್ ಎಲ್ಲ. ಎಷ್ಟು ಚಂದ ಕಾಲೇಜು, ಎಷ್ಟು ಕ್ಲೀನ್ ಕಾಲೇಜ್. ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ಮತ್ತು ಇಮ್ರಾನ್ ಸರ್ ನನಗೆ ಹಿರಿಯ ಸ್ನೇಹಿತರು. ನಂಗೆ ಸ್ವಲ್ಪ ಕಂಪ್ಯೂಟರ್ನಾಗ ದಡ್ಡದ, ನನಗೆ ಅದ್ರಾಗ ತಿಳಿದಿಲ್ಲ, ನಾ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ತಿಳಿದಿಲ್ಲ ಬಿಟ್ಬಿಟ್ಟು ನಾನು ಭಾಳ ತಾಪ್ ಮಾಡಿಕೊಂಡು ಯಾಪು ಏನು, ಐ ಡೋಂಟ್ ವೇಸ್ಟ್ ಮೈ ಟೈಮ್ ಟು ಥಿಂಕಿಂಗ್. ಅದ್ರಾಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಏನು ಹೆಲ್ಪ್ ಮಾಡ್ತೀನಿ ಅಂತ ಮಾಡಿಬಿಡ್ತಾರೆ. ನಮ್ಮ ಹತ್ರ ಏನು ಇರುವುದಿಲ್ಲಲ್ಲ, ಅದಕ್ಕಿಂತ ನಮ್ಮ ಹತ್ರ ಏನು ಇರುತ್ತಲ್ಲ ಅದಕ್ಕೆ ಕಾಳಜಿ ಮಾಡಬೇಕು. ನನಗೆ ಭಾಳ ಸಹಾಯ ಮಾಡ್ತಾರೆ. ಮತ್ತು ನಿಮ್ಮ ಸೋಷಾಲಜಿ ಸರ್, ಲೋಂಡೆ ಸರ್ ಎಷ್ಟು ಸಮಾಧಾನದಲ್ಲಿ ಹೇಳ್ತಾರೆ. ನನಗೆ ಇಷ್ಟು ಖುಷಿ ಆಯಿತು ನಿಮ್ಮ ಪೊಲಿಟಿಕಲ್ ಸೈನ್ಸ್ ಸರ್ದು ಆ್ಯಂಕ್ರಿಂಗ್ ಕೇಳಿ. ನಾನು ಸರ್ ಕೇಳಿದೆ, ಸರ್ ಅವ್ರ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸು ಕನ್ನಡನೂ ಅಂತ. ಎಷ್ಟು ಚಂದ ಭಾಷೆ ಬಳಸ್ತಾರೆ, ಎಷ್ಟು ಕಾವ್ಯಗಳು, ಮತ್ತು ಎಷ್ಟು ಓದ್ಯಾರ, ಎಷ್ಟು ತಿಳ್ಕೊಂಡಾರ. ಎಲ್ಲ ನಿಮ್ಮ ಹಿಸ್ಟ್ರಿ ಮತ್ತು ಅರ್ಥಶಾಸ್ತ್ರ, ಕನ್ನಡ, ಎಕನಾಮಿಕ್ಸ್. ಯು ಆರ್ ವೆರಿ ಲಕ್ಕಿ. ಒಳ್ಳೆ ಫ್ಯಾಕಲ್ಟಿ ಅದ, ಒಳ್ಳೆ ಕಾಲೇಜ್ ಅದೇ. ಓದಿ ಮುಂದುವರಿರಿ, ಒಳ್ಳೆಯದಾಗಲಿ. ನಮಸ್ಕಾರ.